ಗಾಂಜಾ ಅಮಲ್ನಲ್ಲಿ ಯುವಕನ ಬರ್ಬರ ಹತ್ಯೆಯಾಗಿದೆ. ಯುವಕನ ಹತ್ಯೆ ನಂತರ ವಿಕೃತವಾದಂತಹ ಒಂದು ಸೆಲ್ಫಿ ವಿಡಿಯೋ ಕೂಡ ಮಾಡಿದ್ದಾನೆ. ಕೊಲೆ ಮಾಡಿದಂತಹ ವ್ಯಕ್ತಿ ಶವದ ಮುಂದೆ ಸೆಲ್ಫಿ ವಿಡಿಯೋ ಮಾಡಿದ್ದಾನೆ. ಆರೋಪಿ ಕೊಲೆ ಮಾಡಿರುವಂತಹ ಆರೋಪಿ ಹಾಸನದ ಬಿಟ್ಟಗೌಡನಹಳ್ಳಿಯಲ್ಲಿ ನಡೆದಂತಹ ಭಯಾನಕ ಘಟನೆ. 24 ವರ್ಷದ ಕೀರ್ತಿ ಕೊಲೆಯಾಗಿರುವಂತಹ ದುರ್ದೈವ. ಹೂವಿನಹಳ್ಳಿ ಗ್ರಾಮದ ಕೀರ್ತಿ ಕೊಲೆಯಾದಂತಹ ವ್ಯಕ್ತಿ ಯುವಕ ಉಲ್ಲಾಸ್ ಎಂಬ ಯುವಕನಿಂದ ಭೀಕರ ಹತ್ಯೆ ಮಾಡಲಾಗಿದೆ. ಉಲ್ಲಾಸ್ ಹತ್ಯೆ ಮಾಡಿದ ನಂತರದಲ್ಲಿ ಒಂದು ಸೆಲ್ಫಿ ವಿಡಿಯೋ ಕೂಡ ಮಾಡಿದ್ದಾನೆ. ಆ ಡೆಡ್ ಬಾಡಿ ಮುಂದೆ ನಿಂತ್ಕೊಂಡು ಗಾಂಜಾ ಮತ್ತಲ್ಲಿ ಇಬ್ಬರ ನಡುವೆ ಗಲಾಟೆಯಾಗಿ ಹತ್ಯೆ ಆಗಿರೋದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಆಗಿದೆ. ನಾವು ಹೊಡೆದಿದೀವಿ ಮರ್ಡ್ರು ಹೊಡೆದಿದೀವಿ, ಸಾಯಿಸಿದೀವಿ. ಎಲ್ಲಿ ಯಾಂಚು ದೊಡ್ಡದಾಗೆ ಬಡದಾಗುತ್ತಾ ಹುಡುಗ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಸಂಪರ್ಕದಲ್ಲಿದ್ದಾರೆ. ಕೃಷ್ಣಮೂರ್ತಿ, ನಿಜಕ್ಕೂ ಕೂಡ ಭಯಾನಕವಾಗಿದೆ ಈ ಒಂದು ವಿಡಿಯೋ ನೋಡೋದಕ್ಕೇನೆ. ಎಷ್ಟು ಜನ ಇದ್ರು ಈ ಒಂದು ಗಲಾಟೆ ಆದಾಗ? ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಒಬ್ಬನೇ ಮರ್ಡರ್ ಮಾಡಿರುವಂತದ್ದ? ಅರುಣ್, ಈ ಘಟನೆಯಲ್ಲಿ 3 ಜನ ಭಾಗಿಯಾಗಿದ್ದಾರೆ ಅನ್ನೋ ಮಾಹಿತಿಯನ್ನ ಈಗ ಪೊಲೀಸರು ತಿಳಿಸಿರ್ತಕ್ಕಂಥದ್ದು. ಹಾಸನದ ಹೊರವಲಯ ಚನ್ನಪಟ್ಟಣ ಬೈಪಾಸ್ ಬಳಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಹೂವಿನಹಳ್ಳಿ ಕಾವಲಿನ ಕೀರ್ತಿ ಎಂಬಂತ ಯುವಕ ಮತ್ತು ದೊಡ್ಡಕಣಗಾಲು ಗ್ರಾಮದ ಉಲ್ಲಾಸ್ ಎಂಬಂತ ಏನ್ ವಿಡಿಯೋದಲ್ಲಿ ನಾವು ನೋಡ್ತೀವಿ, ಆತ ಉಲ್ಲಾಸ್ ಎಂಬಂತ ಯುವಕ. ಅವರಿಬ್ರು ಕೂಡ ಸ್ನೇಹಿತರಾಗಿರ್ತಾರೆ. ಆದ್ರೆ ಯಾವ ಕಾರಣಕ್ಕೋಸ್ಕರ ಗಲಾಟೆಯಾಗಿ ಅವ್ರನ್ನ ಕೊಲೆ ಮಾಡಲಾಗಿದೆ ಎಂಬಂತ ವಿಚಾರ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಆದ್ರೆ ಸದ್ಯಕ್ಕೆ ನೋಡ್ತಾ ಹೋಗೋದ್ರೆ ಒಂದು ಭಯಾನಕ ದೃಶ್ಯ ಅಂತ ಹೇಳೋದು. ಯಾಕಂತ ಹೇಳಿದ್ರೆ ಗಾಂಜಾ ಅಮಲ್ ಆಗಿರ್ಬೋದು ಮತ್ತು ಇನ್ನಿತರ ಮಾದಕ ವಸ್ತುಗಳ ಅಮಲ್ನಲ್ಲಿ ಇವರೆಲ್ಲರೂ ಕೂಡ ಗಲಾಟೆ ಮಾಡ್ಕೊಂಡು ಒಬ್ಬ ಯುವಕನ ಪ್ರಾಣವನ್ನ ತೆಗೆದಿರ್ತಕ್ಕಂಥದ್ದು. ಅದಲ್ಲದೆ ಸೆಲ್ಫಿ ವಿಡಿಯೋವನ್ನ ಮಾಡ್ಕೊಂಡು ನಾವು ದೊಡ್ಡದಾಗಿ ಬೆಳೆದಿವಿ ಎಂಬಂತ ಮಾತನ್ನು ಕೂಡ ಆತ ಹೇಳ್ತಿದೆ ಅಂತ ಹೇಳಿದ್ರೆ ಅವರ ಮನಸ್ಥಿತಿ ಯಾವ ರೀತಿ ಎಂಬಂತದ್ದು ಕೂಡ ನಾವು ಲೆಕ್ಕ ಹಾಕ್ಬೇಕಾಗುತ್ತೆ. ಈ ರೀತಿಯ ಚಟುವಟಿಕೆಗಳಿಗೆ ಹಾಸನ ಪೊಲೀಸರು ಒಂದು ಕಡಿವಾಣ ಹಾಕ್ಬೇಕಾಗುತ್ತೆ ಮತ್ತು ಭಯವನ್ನ ಹುಟ್ಟಿಸುವಂತ ರೀತಿಯಲ್ಲಿ ಕೆಲಸವನ್ನು ಕೂಡ ಮಾಡ್ಬೇಕಾಗತ್ತೆ. ಈ ರೀತಿಯ ಘಟನೆಗಳು ಪದೇ ಮರುಕಳಿಸ್ತಾ ಇರೋದ್ರಿಂದ ಇನ್ನಷ್ಟು ಎಚ್ಚೆತ್ಕೊಂಡು ಕೆಲಸವನ್ನ ಮಾಡ್ಬೇಕು ಅಂತ ಅಗತ್ಯತೆ ಹಾಸನದಲ್ಲಿ ಇರ್ತಕ್ಕಂಥದ್ದು. ಅರುಣ್, ಥ್ಯಾಂಕ್ ಯು ಕೃಷ್ಣಮೂರ್ತಿ ಡೀಟೇಲ್ಸ್ಗೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಈ ರೀತಿಯಾಗಿ ಆ ವ್ಯಕ್ತಿ ಹೇಳಿರೋದು, ನಾವು ಸಾಯಿಸಿದ್ದೇವೆ, ಮರ್ಡರ್ ಮಾಡಿದ್ದೇವೆ, ದೊಡ್ಡದಾಗಿ ಮಾಡಿದ್ದೇವೆ ಮರ್ಡರ್ ಅಂತ ಹೇಳಿರೋದು. ಇದು ಭಯಾನಕವಾಗಿ. ನಾವು ಹೊಡೆದಿದೀವಿ ಮರ್ಡ್ರು ಹೊಡೆದಿದೀವಿ, ಸಾಯಿಸಿದೀವಿ. ಎಲ್ಲಿ ಯಾಂಚು ದೊಡ್ಡದಾಗೆ ಬಡದಾಗುತ್ತಾ ಹುಡುಗ.